ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಬಗ್ಗೆ ತಿಳಿದುಕೊಳ್ಳೋಣ. CSC ಇತ್ತೀಚೆಗೆ ನವದೆಹಲಿಯಲ್ಲಿ ಕೊಲಂಬೋ ಭದ್ರತಾ ಸಮಾವೇಶದ 7ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಮಟ್ಟದ ಸಭೆಯು ನಡೆಯಿತು. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಕೊಲಂಬೋ ಭದ್ರತಾ ಸಮಾವೇಶ ಇದು ಭಾರತ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್ ಮತ್ತು ಸಿಸೆಲ್ಸ್ಗಳನ್ನು ಒಳಗೊಂಡಿರುವ ಪ್ರಾದೇಶಿಕ ಭದ್ರತಾ ಗುಂಪಾಗಿದೆ. ಸದಸ್ಯ ರಾಷ್ಟ್ರಗಳಿಗೆ ಸಾಮಾನ್ಯ ಕಾಳಜಿಯ ಅಂತಾರಾಷ್ಟ್ರೀಯ ಬೆದರಿಕೆಗಳು ಮತ್ತು ಸವಾಲುಗಳನ್ನು ಪರಿಹರಿಸುವ ಮೂಲಕ ಪ್ರಾದೇಶಿಕ ಭದ್ರತೆಯನ್ನು ಉತ್ತೇಜಿಸುವುದು ಕೊಲಂಬೋ ಭದ್ರತಾ ಸಮಾವೇಶದ ಉದ್ದೇಶವಾಗಿದೆ. CSC ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಸದಸ್ಯ ರಾಷ್ಟ್ರಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಮತ್ತು ಉಪ NSAಗಳನ್ನು ಒಳಗೊಂಡಿರುತ್ತದೆ. ಇದು ಯಾವಾಗ ಆರಂಭವಾಯಿತು? ಆರಂಭದಲ್ಲಿ ಸಮುದ್ರ ಭದ್ರತಾ ಸಹಕಾರಕ್ಕಾಗಿ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಈ 3 ದೇಶಗಳು ಸೇರಿಕೊಂಡು ತ್ರಿಪಕ್ಷೀಯವಾಗಿ CSCಯನ್ನು 2011ರಲ್ಲಿ ಆರಂಭಿಸಿದವು. ತದನಂತರ 2014ರಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದಾಗಿ ಇದು ಸ್ಥಗಿತಗೊಂಡಿತು. 2020ರಲ್ಲಿ ಇದರ ಪುನರುಜ್ಜೀವನ ಮತ್ತು CSC ಆಗಿ ಮರುಬ್ರಾಂಡ್ ಮಾಡಿದ ನಂತರ ಮಾರಿಷಸ್ 2022ರಲ್ಲಿ, ಬಾಂಗ್ಲಾದೇಶ್ 2024ರಲ್ಲಿ ಸೇರಿಕೊಂಡಿತು. ಇತ್ತೀಚೆಗೆ ಸಿಷೆಲ್ಸ್ ಈ CSCಯ ಗುಂಪನ್ನು ಸೇರಿಕೊಂಡಿದೆ. ಒಟ್ಟು 6 ಸದಸ್ಯ ರಾಷ್ಟ್ರಗಳನ್ನು ಈ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಹೊಂದಿದೆ. ಈ ಸಮಾವೇಶದ ಸಹಕಾರವು ಸಮುದ್ರಯಾನ ಸುರಕ್ಷತೆ ಮತ್ತು ಭದ್ರತೆ, ಭಯೋತ್ಪಾದನೆ ಮತ್ತು ಮೂಲಭೂತೀಕರಣವನ್ನು ಎದುರಿಸುವುದು, ಕಳ್ಳಸಾಗಣೆ ಮತ್ತು ಅಂತಾರಾಷ್ಟ್ರೀಯ ಸಂಘಟಿತ ಅಪರಾಧಗಳನ್ನು ಎದುರಿಸುವುದು, ಸೈಬರ್ ಭದ್ರತೆ ಮತ್ತು ನಿರ್ಣಾಯಕ ಮೂಲಸೌಕರ್ಯಗಳ ರಕ್ಷಣೆ, ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಈ 5 ಸ್ತಂಭಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ ಶಾಶ್ವತ ಕಾರ್ಯದರ್ಶಿ ಕೊಲಂಬೋ ಆಗಿದೆ. ಈ ಮಾಹಿತಿಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.